ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಸಾರಿ ಮಕ್ಕಳೇ, ನಮಗೆ ಆ್ಯಕ್ಚುಲಿ ಕ್ಲಾಸಸ್ಸು ತುಂಬ ಹೆಕ್ಟಿಕ್ ಇರೋದ್ರಿಂದ ಯೂಟ್ಯೂಬ್ಗೆ ವಿಡಿಯೋನೇ ಮಾಡೋಕ್ಕಾಗ್ತಾ ಇಲ್ಲ. ಸೊ ಇವತ್ತಿಂದ ನಾನು ಒಂದು ಹೊಸ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಹೇಗೆ ಅಂದರೆ, ಇವಾಗ ನಿಮಗೆ ಲಿಮಿಟೆಡ್ ಟೈಮ್ ಇರೋದು ಫೈನಲ್ ಎಕ್ಸಾಮ್ಗೆ. ಹಾಗಾಗಿ ಇವತ್ತಿಂದ ನಮ್ಮ ವಿಡಿಯೋಗಳು 10 to 15 ಮಿನಿಟ್ಸ್ ಅಥವಾ 20 ಮಿನಿಟ್ಸ್ ಏನೇ ಇರಲಿ, ಆ ವಿಡಿಯೋ ನೋಡಿದ್ರೆ ನಿಮಗೆ ಅಲ್ಟಿಮೇಟ್ಲಿ ಫೈನಲ್ ಎಕ್ಸಾಮಲ್ಲಿ ಮಾರ್ಕ್ಸ್ ಬರಬೇಕು. ಅದೇ ಥರದ ವಿಡಿಯೋನೇ ನಾನು ಮಾಡ್ತೀನಿ ಇನ್ಮೇಲೆ. ಸೊ ಆಯಿತಾ. ಸೊ ಇದರಲ್ಲಿ ನಾವೇನು ಡಿಸ್ಕಸ್ ಮಾಡೋಣ ಅಂದರೆ, ಈಗ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಈ ಚಾಪ್ಟ್ರಲ್ಲಿ ನಿಮಗೆ ಲೆಸ್ ದ್ಯಾನ್ 15 ಮಿನಿಟ್ಸ್ ಎಲ್ಲ ಪಾಸಿಬಲ್ 2 ಮಾರ್ಕ್ಸ್ ಕ್ವಶನ್ ವಿತ್ ಆನ್ಸರ್ಸ್. ನಾನೇನು ಇವಾಗ ನಿಮಗೆ ಎಷ್ಟೊಂದು ಜನಕ್ಕೆ ನೋಟ್ಸ್ ಇರೋದಿಲ್ಲ, ಪ್ರಾಪರ್ ನೋಟ್ಸು. ನಿಮ್ಮ ಎಕ್ಸಾಮಲ್ಲಿ ಪ್ರೆಸೆಂಟೇಷನ್ನು ಏನೇನೋ ಬರಿತೀರಾ, ಅದಕ್ಕೆ ಮಾರ್ಕ್ಸ್ ಬರೋದಿಲ್ಲ. ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಥರನೇ ನೀವು ಬರಿಬೇಕಾಗತ್ತೆ, ಅವಾಗ ಮಾತ್ರ ನಿಮಗೆ ಮಾರ್ಕ್ಸ್ ಬರೋದು. ನಾನು ಅದಕ್ಕೆ ವಿತ್ ಆನ್ಸರ್ಸ್ ಏನಕ್ಕೆ ತೋರಿಸ್ತೀನಿ ಅಂದರೆ, ಇದೇ ಥರನೇ ಇದೇ ಬರೀರಿ, ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ. ಆಯಿತಾ. ಸೊ ನಿಮಗೆ ಒಂದೊಂದು ಚಾಪ್ಟ್ರು ಹಾರ್ಡ್ಲಿ 1.5 ಅವರ್ ಒಳಗೆ ಒಂದೊಂದು ಚಾಪ್ಟ್ರಲ್ಲಿ ಬರುವಂತಹ ಎಲ್ಲ 2 ಮಾರ್ಕ್ಸ್ 3 ಮಾರ್ಕ್ಸ್ ಆ್ಯಂಡ್ 5 ಮಾರ್ಕ್ಸು ಕವರ್ ಆಗೋಗುತ್ತೆ. ಆಯಿತಾ. ಸೊ ಬ್ಯೂಟಿಫುಲ್ಲಾಗಿ ವಿಡಿಯೋನ ಪ್ರೆಸೆಂಟ್ ಮಾಡ್ತೀನಿ, ಯಾಕೆಂದರೆ ನನಗೆ ಈ ಪ್ರೆಸೆಂಟೇಷನ್ ಮಾಡೋಕ್ಕೆಲ್ಲ ತುಂಬ ಟೈಮ್ ಹಿಡಿಯುತ್ತೆ ಮಕ್ಕಳೇ. ಆಯಿತಾ. ನಾನೇನು ಸ್ಕ್ರಿಬಲ್ ಮಾಡಿ ನಿಮಗೆ ತೋರಿಸ್ತಾ ಇಲ್ಲ. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಮೈ ಸಿಚುವೇಶನ್. ಆ್ಯಂಡ್ ನಿಮ್ಮಲ್ಲಿ ಯಾರಿಗಾದ್ರೂ ನೋಟ್ಸೇ ಬೇಕು ಬರೀ ಓದೋದಕ್ಕೆ ಅಂದರೆ, ಸೊ ಓರಿಯೆಂಟೆಡ್ ಸ್ಟಡಿ ಮೆಟೀರಿಯಲ್ಸ್ ಜಸ್ಟ್ ಫಾರ್ 149 ಸಿಗುತ್ತೆ. ಸೊ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಸೊಲ್ಯೂಷನ್ ಇರುತ್ತೆ, ಆನ್ಸರು ಅದರಲ್ಲೇ ಇರುತ್ತೆ. ಆ್ಯಂಡ್ MCQs ವಿತ್ ಆನ್ಸರ್ ಇರುತ್ತೆ. ಆಯಿತಾ. ಸೊ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ 3 ಅವೈಲೇಬಲ್ ಇದೆ. ನಮ್ಮ ಫಿಸಿಕ್ಸ್ ಪೆಪ್ ಟಾಕ್ ಆ್ಯಪಲ್ಲಿ ಅವೈಲೇಬಲ್ ಇದೆ. ಇದನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಬೋದು. ಹೇಗೆ ಎನ್ರೋಲ್ಮೆಂಟ್ ಮಾಡ್ಕೋಬೇಕು ಅಂದರೆ, ಆ್ಯಪಲ್ಲಿ ನನ್ನ ನಂಬರ್ ಸಿಗುತ್ತೆ, ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಆಯಿತಾ. ಸೊ ಇನ್ನೂ ಯಾರಿಗಾದ್ರೂ CET ಬೇಕು ಅಂತ ಹೇಳಿದ್ರೆ, ಇದೆರಡು CET ಬ್ಯಾಚಲ್ಲೂ ಈ ಮೆಟೀರಿಯಲ್ಸ್ನ ನಾವು ಫ್ರೀ ಆಫ್ ಕಾಸ್ಟ್ ಇನ್ಕ್ಲೂಡ್ ಮಾಡಿದ್ದೀವಿ. ಸೊ ನಿಮಗೆ ಬರೀ CET ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಟೀಚಿಂಗ್ ಬೇಕು ಅಂದರೆ ಈ ಬ್ಯಾಚ್ಗೆ ಎನ್ರೋಲ್ ಆಗಿ. ಕೌನ್ಸಿಲಿಂಗಿಗೂ ಬೇಕು ಅಂದರೆ ನೀವು ದ್ರೋಣ ಬ್ಯಾಚ್ಗೆ ಎನ್ರೋಲ್ ಆಗಿ. ಇದೆರಡರಲ್ಲೂ ಈ 149 ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಇನ್ಕ್ಲೂಡೆಡ್. ಆ್ಯಂಡ್ ಇದರಲ್ಲಿ ಟೀಚಿಂಗು ಇಂಡಿವಿಜುವಲ್ ಸಬ್ಜೆಕ್ಟ್ಗೆ ಟೀಚರ್ಸ್ ಇರ್ತಾರೆ. ಆಯಿತಾ. ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಥರ ಅಲ್ಲ. ಸೊ ನಾನೇ ಎಲ್ಲ ಪಾಠ ಮಾಡಿಬಿಡ್ತೀನಿ ಎಲ್ಲ ಸಬ್ಜೆಕ್ಟ್ನು ಅಂತ ಅಲ್ಲ. ಇಂಡಿವಿಜುವಲ್ ಟೀಚರ್ಸು ಇಂಡಿವಿಜುವಲ್ ಸಬ್ಜೆಕ್ಟ್ನ ಟೀಚ್ ಮಾಡ್ತಾರೆ. ಓಕೆ. ಸೊ ಇದರಲ್ಲೇ ಮಾಕ್ ಟೆಸ್ಟು ಇನ್ಕ್ಲೂಡೆಡ್ಡು. ಏನು ಹೊಸದಾಗಿ ಏನು ನಿಮಗೆ ಗರುಡ ಹಾರಿಸೋದು, ಕಾಗೆ ಹಾರಿಸೋದು ಎಲ್ಲ ಮಾಡೋದಿಲ್ಲ. ಎಲ್ಲದೂ ಇದರಲ್ಲಿ ಒಂದರಲ್ಲೇ ಇನ್ಕ್ಲೂಡೆಡ್ ಇರುತ್ತೆ. ಆಯಿತಾ. ಮಾಕ್ ಟೆಸ್ಟ್ ಎಲ್ಲದೂ ಇರುತ್ತೆ ಇದರಲ್ಲೇ. ಸೊ ಸ್ಟಾರ್ಟ್ ಮಾಡೋಣ ಇವಾಗ ಟೀಚಿಂಗನ್ನೇ. ಸೊ ಈ ಚಾಪ್ಟ್ರಲ್ಲಿ ಬರುವಂತಹ ಮೇಜರ್ ಕ್ವಶನ್ಸ್ ಎಲ್ಲದಕ್ಕೂ ಇದೇ ಥರನೇ ಆನ್ಸರ್ ಬರೀಬೇಕು. ಫಸ್ಟ್, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಕೂಲಮ್ಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್. ಸ್ಟೇಟ್ಮೆಂಟ್ ಬರೀಬೇಕು, ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಸ್ಟೇಟ್ಮೆಂಟು: ದ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ any two stationary point charges is directly proportional to the product of magnitude of the two charges and inversely proportional to the square of their distance between them. ಸೊ ಇಷ್ಟನ್ನು ಬರೆದ್ರೆ 1 ಮಾರ್ಕ್ ಬರುತ್ತೆ. ಅದಾದಮೇಲೆ ನೀವೇನು ಬರೀಬೇಕು? ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ಚಾರ್ಜಸ್ ಅಂದರೆ Q1 Q2 ಆ್ಯಂಡ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಸ್ಕ್ವೇರ್ ಆಫ್ ದರ್ ಡಿಸ್ಟೆನ್ಸ್ ಬಿಟ್ವೀನ್ ಅಂದರೆ R². ಈ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಇದಕ್ಕೆ ನಾನು ಒಂದು ಇದನ್ನು ಯೂಸ್ ಮಾಡ್ತೀನಿ, ದಟ್ ಇಸ್ 1/4πε0. ಸೊ ಇಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಬಂದ್ಬಿಡ್ತು. ಆಯಿತಾ. ಸ್ಕ್ರೀನ್ಶಾಟ್ ಆದರೂ ತಗೊಳ್ಳಿ ಅಥವಾ ಪಾಸ್ ಮಾಡಿಬಿಟ್ಟು ಬರ್ದಾದ್ರೂ ಬರ್ಕೊಳ್ಳಿ. ಓಕೆ. ಸೊ ನೆಕ್ಸ್ಟ್ ಕ್ವಶನ್: ಮೆನ್ಷನ್ 3 ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. 3 ಪ್ರಾಪರ್ಟೀಸ್ನ ಮೆನ್ಷನ್ ಮಾಡಬೇಕು. ನಾನು ಅಲ್ಲೇ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಆಯಿತಾ. ಫಸ್ಟ್ ಪ್ರಾಪರ್ಟಿ: ಚಾರ್ಜಸ್ ಆರ್ ಅಡಿಟಿವ್ ಇನ್ ನೇಚರ್. ಚಾರ್ಜಸ್ ಆರ್ ಅಡಿಟಿವ್ ಅಂದರೆ ಏನು? ನನ್ನ ಹತ್ರ ಒಂದು ಬಾಡಿ ಇದೆ, ಈ ಬಾಡಿ ಮೇಲೆ 1 ಕೂಲಂಬ್ ಆಫ್ ಚಾರ್ಜ್ ಇದೆ. ಇದಕ್ಕೆ ಈಗ ನಾನು ಇನ್ನೊಂದು ಕೂಲಮ್ನ ಆ್ಯಡ್ ಮಾಡಿದ್ರೆ ಟೋಟಲ್ ಚಾರ್ಜ್ ಎಷ್ಟಾಗುತ್ತೆ? 1 + 1 ದಟ್ ಇಸ್ 2 ಕೂಲಂಬ್ ಆಗುತ್ತೆ. ಇದೇ ಅಡಿಟಿವ್ ಪ್ರಾಪರ್ಟಿ ಅಂದರೆ. ಅದೇ ಥರ ನಾನು ಎಲ್ಲರೂ ನೆಗೆಟಿವ್ ಚಾರ್ಜನ್ನ ತೆಗೆದ್ರೆ ಹಾಗೆ ರಿಮೂವ್ ಮಾಡಿ ನೆಗೆಟಿವ್ ಮೈನಸ್ ಮಾಡಿದ್ರೆ ಆಗೋಯ್ತು. ಆಯಿತಾ. ಸೊ ಅದು ಈ ಪ್ರಾಪರ್ಟಿಯ ಫೀಚರು. ನೆಕ್ಸ್ಟು, ಚಾರ್ಜಸ್ ಆರ್ ಕನ್ಸರ್ವ್ಡ್. ಚಾರ್ಜಸ್ ಆರ್ ಕನ್ಸರ್ವ್ಡ್ ಅಂದರೆ, ನನ್ನ ಹತ್ರ ಒಂದು ಸಿಸ್ಟಮ್ ಇದೆ. ಈ ಸಿಸ್ಟಮ್ ಅನ್ನೋದು ಬೇಡ, ನಿಮಗೆ ತಲೆ ಕೆಟ್ಟೋಗುತ್ತೆ ಹಂಗೆಲ್ಲ ಹೇಳಿದ್ರೆ. ಈಗ ಇದೊಂದು ರೂಮು, ಈ ರೂಮಲ್ಲಿ ಸುಮಾರು ಆಬ್ಜೆಕ್ಟ್ಸ್ಗಳಿವೆ. ಎಲ್ಲ ಆಬ್ಜೆಕ್ಟ್ ಮೇಲೂ ಅದರದ್ದೇ ಆದಂತಹ ಚಾರ್ಜ್ಗಳಿದೆ. ಆಯಿತಾ. ನಾನು ಬೇಕಾದರೆ ಚಾರ್ಜನ್ನ ಈ ಬಾಡಿಯಿಂದ ಈ ಬಾಡಿಗೆ ಟ್ರಾನ್ಸ್ಫರ್ ಮಾಡಬಹುದು, ಅಥವಾ ಈ ಬಾಡಿಯಿಂದ ಈ ಬಾಡಿಗೆ ಟ್ರಾನ್ಸ್ಫರ್ ಮಾಡಬಹುದು. ಆ ಥರ ಆಟ ಆಡಬೇಕು ಅಷ್ಟೇ. ಇದರಿಂದ ಈ ಸಿಸ್ಟಮಿಂದ ಚಾರ್ಜನ್ನ ನನಗೆ ಡೆಸ್ಟ್ರಾಯ್ ಮಾಡೋಕ್ಕೂ ಆಗಲ್ಲ, ಹೊಸದಾಗಿ ಕ್ರಿಯೇಟ್ ಮಾಡೋಕ್ಕೂ ಆಗಲ್ಲ, ಬರೀ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ಬೋದು. ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ಕನ್ಸರ್ವೇಟಿವ್ ಪ್ರಾಪರ್ಟಿ ಆಫ್ ಚಾರ್ಜ್. ಆಯಿತಾ. ನೆಕ್ಸ್ಟು ಲಾಸ್ಟಲ್ಲಿ ಚಾರ್ಜಸ್ ಆರ್ ಕ್ವಾಂಟೈಸ್ಡ್.
ಚಾರ್ಜಸ್ ಆರ್ ಕ್ವಾಂಟೈಸ್ಡ್ ಅಂದರೆ ಏನು? ಕ್ಯೂ ಎಸ್ ಪ್ಲಸ್ ಆರ್ ಮೈನಸ್ ಎನ್ ಇ. ಚಾರ್ಜ್ನ ನಾನು ಆ್ಯನ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ದ ಬೇಸಿಕ್ ಯೂನಿಟ್ ಆಫ್ ಎ ಚಾರ್ಜ್, ದಟ್ ಇಸ್ ಚಾರ್ಜ್ ಆಫ್ ಎನ್ ಎಲೆಕ್ಟ್ರಾನ್, ದಟ್ ಇಸ್ 1.6 ಇಂಟು 10⁻19 ಕೂಲಂಬಲ್ಲೇ ನಾನು ಆ್ಯಡ್ ಮಾಡಬೇಕು, ಇಲ್ಲ ಸಬ್ಟ್ರಾಕ್ಟ್ ಮಾಡಬೇಕು, ಅಷ್ಟೇ ಆಗೋದು ನನ್ನ ಕೈಲಿ. ನನಗೆ ಈ ಥರ ಹಾಫ್ ಆಫ್ ಎಲೆಕ್ಟ್ರಾನ್ ಈ ಥರದ್ದು ಕಾನ್ಸೆಪ್ಟು ಇಲ್ಲ. ಇನ್ ಮಲ್ಟಿಪಲ್ ಆಫ್ 1 2 3 4 ಇದೇ ಥರನೇ ಮಾಡಬೇಕು. ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಆಸ್ ಕ್ವಾಂಟೈಸೇಷನ್ ಆಫ್ ಚಾರ್ಜ್. ಆಯಿತಾ? ಸೊ ನೆಕ್ಸ್ಟ್ ಕ್ವಶನ್ನು, ಡಿಫೈನ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಆಫ್ ಚಾರ್ಜ್ ಆ್ಯಂಡ್ ಮೆನ್ಷನ್ ಇಟ್ಸ್ SI ಯೂನಿಟ್. ಸೊ ಲೀನಿಯರ್ ಚಾರ್ಜ್ ಡೆನ್ಸಿಟಿದು ಏನು ಹೇಳಬೇಕು? ಲೀನಿಯರ್ ಚಾರ್ಜ್ ಡೆನ್ಸಿಟಿ, ಇಟ್ ಇಸ್ ಡಿಫೈನ್ಡ್ ಆಸ್, ಲೀನಿಯರ್ ಚಾರ್ಜ್ ಡೆನ್ಸಿಟಿ ಇಸ್ ಡಿನೋಟೆಡ್ ಬೈ ಲ್ಯಾಂಬ್ಡಾ. ಸೊ ಇಟ್ ಈಸ್ ಡಿಫೈನ್ಡ್ ಆಸ್ ಅಮೌಂಟ್ ಆಫ್ ಚಾರ್ಜ್ ಪರ್ ಯೂನಿಟ್ ಲೆಂತ್. ಸೊ ಚಾರ್ಜ್ ಪರ್ ಯೂನಿಟ್ ಲೆಂತ್ನ ನಾವು ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂತ ಕರಿತೀವಿ. SI ಯೂನಿಟ್ ಏನು? ಚಾರ್ಜ್ ನ್ಯೂಮರೇಟ್ರಲ್ಲಿ, ಡಿನಾಮಿನೇಟರ್ ಲೆಂತ್. ಸೊ ಕೂಲಮ್ ಪರ್ ಮೀಟರ್ ಇಸ್ ದ SI ಯೂನಿಟ್. ನೋಡಿ, ಕೂಲಮ್ ಪರ್ ಮೀಟರ್. ಆಯಿತಾ? ಸೊ ನೆಕ್ಸ್ಟ್, ರೈಟ್ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರಮ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್. ಇದಕ್ಕಿಂತ ಈಸಿ ಕ್ವಶನ್ ಏನು ಬರಲ್ಲ. ಸೊ 1/4πε0 Q1 Q2 by R² ಇಂಟು R ಕ್ಯಾಪ್. ಇಷ್ಟನ್ನು ಬರೀರಿ, 1 ಮಾರ್ಕ್ ಬಂತು. ಇದರಲ್ಲಿ ಈಗ ಟರ್ಮ್ಸನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ 1 ಮಾರ್ಕು. Q1 Q2 ಆರ್ ದ 2 ಪಾಯಿಂಟ್ ಚಾರ್ಜಸ್, F is the Coulomb force, and R is the distance of separation between the two charges, R cap is the unit vector. ಇಷ್ಟು ಬರೆದ್ರೆ ಫುಲ್ 2 ಮಾರ್ಕ್ಸ್ ಬಂತು. ಸೊ ನೆಕ್ಸ್ಟ್, ರೈಟ್ ಎನಿ 2 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಯಾವುದಾದ್ರೂ 2 ಪ್ರಾಪರ್ಟಿ ಬರೀರಿ. ಸೊ ನೋಡಿ, ಏನು? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಸ್ಟಾರ್ಟ್ ಫ್ರಮ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಟರ್ಮಿನೇಟ್ ಅಟ್ ನೆಗೆಟಿವ್ ಚಾರ್ಜ್. ಯಾವಾಗಲೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನು ಒಂದು ಪಾಸಿಟಿವ್ ಚಾರ್ಜ್ ಇದೆ ಅಂದರೆ ಇದರಿಂದ ರೇಡಿಯಲಿ ಔಟ್ವರ್ಡ್ಸ್ ಇನ್ ಆಲ್ ಡೈರೆಕ್ಷನ್ಸ್ ಇರುತ್ತೆ, ಒಂದು ನೆಗೆಟಿವ್ ಚಾರ್ಜ್ ಇದ್ದರೆ ರೇಡಿಯಲಿ ಇನ್ವರ್ಡ್ಸ್ ಇನ್ ಆಲ್ ಡೈರೆಕ್ಷನ್ಸ್ ಇರುತ್ತೆ ಅನ್ನೋದು ಫಸ್ಟ್ ಪಾಯಿಂಟು. ಆ್ಯಂಡ್ ಸೆಕೆಂಡ್ ಪಾಯಿಂಟು, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಲೀವ್ ಆರ್ ಎಂಟರ್ ದ ಚಾರ್ಜ್ಡ್ ಕಂಡಕ್ಟರ್ ನಾರ್ಮಲ್. ಸೊ ಒಂದು ಕಂಡಕ್ಟರ್ ಇದ್ದರೆ, ಚಾರ್ಜ್ಡ್ ಕಂಡಕ್ಟರು, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ನಾರ್ಮಲ್ ಟು ದ ಸರ್ಫೇಸ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಸೊ ಏನು ಹಿಂಗಂದರೆ, ಸೊ 2 ಎಲೆಕ್ಟ್ರಿಕ್ ಫೀಲ್ಡ್ ಲೈನು ಈ ಥರ ಇಂಟರ್ಸೆಕ್ಟ್ ಆಗೋದಿಲ್ಲ ಅಂತ ಹೇಳ್ತಾರೆ. ಆಯಿತಾ? ಅದನ್ನು ಗಿವ್ ರೀಸನಲ್ಲಿ ನಾನು ಇದನ್ನು ಡಿಸ್ಕಸ್ ಮಾಡ್ತೀನಿ ಯಾಕೆ ಅಂತ, ಅದನ್ನು ಇದರಲ್ಲೇ ಹೇಳ್ತೀನಿ ತಾಳಿ. ಸೊ ನೆಕ್ಸ್ಟ್, ಸ್ಟೇಟ್ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್. ಸ್ಟೇಟ್ಮೆಂಟ್ ಬರೀರಿ. ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ ಸರ್ಫೇಸ್ ಈಸ್ ಈಕ್ವಲ್ ಟು 1/ε0 ಟೈಮ್ಸ್ ದ ನೆಟ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್. ಈಗ ಒಂದು ಸರ್ಫೇಸಲ್ಲಿ ಚಾರ್ಜು Q ಅಷ್ಟು ಇದ್ದರೆ ಟೋಟಲ್ ಫ್ಲಕ್ಸ್ ಥ್ರೂ ದಿಸ್ ಸರ್ಫೇಸ್ ಇಸ್ 1/ε0 ಟೈಮ್ಸ್ ದ ಚಾರ್ಜ್ ಎನ್ಕ್ಲೋಸ್ಡ್ ಇನ್ ದ ಸಿಸ್ಟಮ್ ಅಷ್ಟೇ. ಸೊ ಈ ಈಕ್ವೇಷನನ್ನು ಬರೆದ್ರೆ ಆಗೋಯ್ತು, ನಿಮಗೆ ಫುಲ್ 2 ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಸೊ ಡಿಫೈನ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಆ್ಯಂಡ್ ಮೆನ್ಷನ್ ಇಟ್ಸ್ SI ಯೂನಿಟ್. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂದರೆ ಸಿಗ್ಮಾ, ದಟ್ ಇಸ್ ಚಾರ್ಜ್ ಪರ್ ಯೂನಿಟ್ ಏರಿಯಾ. ಕೆಲವರು Q/S ಅಂತಲೂ ಹೇಳ್ತಾರೆ. ಸೊ ಅಮೌಂಟ್ ಆಫ್ ಚಾರ್ಜ್ ಪರ್ ಯೂನಿಟ್ ಏರಿಯಾ. ಹಾಗಾದರೆ ಚಾರ್ಜ್ ಪರ್ ಯೂನಿಟ್ ಏರಿಯಾಗೆ SI ಯೂನಿಟ್ ಏನಾಗಬೇಕು? ಕೂಲಂಬ್. ಡಿನಾಮಿನೇಟ್ರಲ್ಲಿ ಏರಿಯಾ ಅಂದರೆ ಮೀಟರ್ ಸ್ಕ್ವೇರ್, ಪರ್ ಮೀಟರ್ ಸ್ಕ್ವೇರ್. ಕೂಲಂಬ್ ಪರ್ ಮೀಟರ್ ಸ್ಕ್ವೇರ್ ಇಸ್ ದ SI ಯೂನಿಟ್. ವೆರಿ ಸಿಂಪಲ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಡಿಫೈನ್ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಆ್ಯಂಡ್ ಮೆನ್ಷನ್ ಇಟ್ಸ್ SI ಯೂನಿಟ್. ಸೊ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅಂದರೆ ಚಾರ್ಜ್ ಪರ್ ಯೂನಿಟ್ ವಾಲ್ಯೂಮ್ ಅಷ್ಟೇ, ಇನ್ನೇನಿದೆ? ಚಾರ್ಜ್ ಪರ್ ಯೂನಿಟ್ ವಾಲ್ಯೂಮ್. ಇದಕ್ಕೆ ಕೂಲಂಬ್ ಪರ್ ಮೀಟರ್ ಕ್ಯೂಬ್ ಅಂತ ಬರುತ್ತೆ. ಸಿಂಪಲ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ವೆನ್ ಇಸ್ ದ ಟಾರ್ಕ್ ಆ್ಯಕ್ಟಿಂಗ್ ಆನ್ ಅನ್ ಎಲೆಕ್ಟ್ರಿಕ್ ಡೈಪೋಲ್ ಬಿ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್. ಇದು ತುಂಬ ವರ್ಷ ಕೇಳಿರುವಂತಹ ಕ್ವಶನ್, ತುಂಬ ಇಂಪಾರ್ಟೆಂಟ್. ಆಯಿತಾ? ಫಸ್ಟ್ ನಿಮಗೆ ಟಾರ್ಕ್ಗೆ ಈಕ್ವೇಷನ್ ಗೊತ್ತಿರಬೇಕು. ಟೋ ಇಸ್ P sin θ. ಸೊ ಮಕ್ಕಳೇ ನೋಡಿ, ಈ ಫಾರ್ಮುಲಾನ ಬೈ ಹಾರ್ಟ್ ಮಾಡಿ ಇಟ್ಕೊಂಡಿರಿ, ನೆನಪಲ್ಲಿ ಇಟ್ಕೊಂಡಿರಿ, ನಿಮ್ಮ CETಗೂ ಬೇಕಾಗತ್ತೆ. ಆಯಿತಾ? ಸೊ ಆ್ಯಂಡ್ ಟಾರ್ಕ್ ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ? sin θ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗೋದಲ್ವಾ ಮೇಜರ್ಲಿ. ಸೊ ವೆನ್ ಟಾರ್ಕ್ ಇಸ್ ಮ್ಯಾಕ್ಸಿಮಮ್ ವೆನ್ ಡೈಪೋಲ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್. ಡೈಪೋಲ್ ಯಾವಾಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೋ ಆವಾಗ ಟಾರ್ಕ್ ಮ್ಯಾಕ್ಸಿಮಮ್ ಆಗಿ ಇರುತ್ತೆ. ಯಾವಾಗ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ? ಥೀಟಾ ವ್ಯಾಲ್ಯೂ 90 ಡಿಗ್ರಿ ಇದ್ದಾಗ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಅವಾಗ sin 90 ಏನಾಗುತ್ತೆ? 1 ಆಗುತ್ತೆ. ಸೊ ಟಾರ್ಕ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟಿರುತ್ತೆ? PE ಆಗಿ ಉಳಿದಿರುತ್ತೆ. ಅಷ್ಟೇ, ಸಿಂಪಲ್. ಆಯಿತಾ? ಮಿನಿಮಮ್ ಯಾವಾಗ ಆಗುತ್ತೆ ಹಾಗಾದರೆ? ಮಿನಿಮಮ್ಮು ತೋರಿಸ್ತೀನಿ ನೋಡಿ. ಸೊ ಇಟ್ ಬಿಕಮ್ಸ್ ಮಿನಿಮಮ್, ದಟ್ ಈಸ್ ಇಲ್ಲಿ P sin θದಲ್ಲಿ ಮಿನಿಮಮ್ ವ್ಯಾಲ್ಯೂ ಯಾವಾಗ? sin θ ವ್ಯಾಲ್ಯೂ 0 ಆದಾಗ. sin θ ಯಾವಾಗ 0 ಆಗುತ್ತೆ? 2 ಸ್ಪಾಟಲ್ಲಿ 0 ಆಗುತ್ತೆ. ದಟ್ ಇಸ್ ವೆನ್ ಇಸ್
theta is 0 degree and the another point is when theta is 180 degree. ಅದೆರಡು ಟೈಮಲ್ಲಿ ನಾನು ಟಾರ್ಕನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಟಾರ್ಕು 0 ಅಂತ ಬರುತ್ತೆ. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಕ್ವಶನ್, ಸ್ಕೆಚ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಫ್ ಟೂ ಈಕ್ವಲ್ ಆ್ಯಂಡ್ ಅಪೋಸಿಟ್ ಚಾರ್ಜಸ್. ಸೊ ಟೂ ಈಕ್ವಲ್ ಆ್ಯಂಡ್ ಅಪೋಸಿಟ್ ಚಾರ್ಜಸ್ ಅಂತನಾದರೂ ಕೇಳ್ಬೋದು, ಅಥವಾ ಡೈಪೋಲ್ ಅಂತಲೂ ಕೇಳ್ಬೋದು. ಬೋತ್ ಆರ್ ಒನ್ ಆ್ಯಂಡ್ ದ ಸೇಮ್ ಅಲ್ವಾ? ಸೊ ಆ ಥರ ಕೇಳಿದಾಗ ಡೈಪೋಲ್ಗೆ ಈ ಥರ ಬರಿಬೇಕು. ಏನೋ ನೋಡಿ, ಪಾಸಿಟಿವ್ ಚಾರ್ಜಿಂದ ರೇಡಿಯಲಿ ಔಟ್ವರ್ಡ್ಸೇ ಬರಿಬೇಕು ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡು. ನೆಗೆಟಿವ್ ಚಾರ್ಜ್ಗೆ ಇನ್ವರ್ಡ್ಸೇ ಬರಿಬೇಕು ಎಲ್ಲ ಕಡೆಯಿಂದನೂ. ಆಯಿತಾ? ನೋಡಿ, ಪಾಸಿಟಿವ್ ಚಾರ್ಜಿಂದನೇ ಹೋಗ್ತಾ ಇರಬೇಕು, ನೆಗೆಟಿವ್ ಚಾರ್ಜಲ್ಲಿ ಎಂಡ್ ಆಗ್ತಾ ಇರಬೇಕು. ಅದೇ ಥರ ಬರಿಬೇಕು. ಟೂ ಈಕ್ವಲ್ ಪಾಸಿಟಿವ್ ಚಾರ್ಜಸ್ ಇದ್ದಾಗ ಎರಡಕ್ಕೂ ರೇಡಿಯಲಿ ಔಟ್ವರ್ಡ್ಸ್ ಆಲ್ ಡೈರೆಕ್ಷನಲ್ಲಿ ಈ ಥರ ಬರಿಬೇಕು. ಇದೇ ಟೂ ಈಕ್ವಲ್ ನೆಗೆಟಿವ್ ಚಾರ್ಜಸ್ ಅಂತ ಕೇಳಿದರೆ ಇದೆರಡು ನೆಗೆಟಿವ್ ಬರೆದು ಎಲ್ಲದಕ್ಕೂ ರೇಡಿಯಲಿ ಇನ್ವರ್ಡ್ಸ್ ಬರಿಬೇಕು. ಆಯಿತಾ? ಅಷ್ಟೇ ಅವ್ರ ಕೈಲಿ ಚೇಂಜ್ ಮಾಡೋಕ್ಕಾಗೋದು, ಇನ್ನೇನು ಚೇಂಜ್ ಮಾಡೋಕ್ಕಾಗಲ್ಲ ಕಣ್ರು. ಸೊ ಎಲ್ಲ ಪಾಸಿಬಲ್ ಕಂಡೀಷನ್ಸು ನಾನೇ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್, ಡಿಫೈನ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್. ಗಿವ್ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಏನು ಅಂತ ಡಿಫೈನ್ ಮಾಡಿ. ಇಟ್ ಈಸ್ ದ ಎಲೆಕ್ಟ್ರಿಕ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಪರ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಟ್ ಎ ಪಾಯಿಂಟ್ ಇನ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್. ಆ್ಯಂಡ್ SI ಯೂನಿಟ್ ಇಸ್ ನ್ಯೂಟನ್ ಪರ್ ಕೂಲಂಬ್ ಅಥವಾ ವೋಲ್ಟ್ ಪರ್ ಮೀಟರ್ ಅಂತಲೂ ಕರೀತಾರೆ. ಓಕೆ, ಅಷ್ಟೇ, ಸಿಂಪಲ್. ಸೊ ನೆಕ್ಸ್ಟ್, state the principle of superposition of electric fields. What is electric field inside a charged spherical shell? ಸೊ ಇದೆರಡು ಇಂಡಿವಿಜುವಲ್ ಕ್ವಶನ್ಗೆ ಒಂದೊಂದು ಮಾರ್ಕ್ ಥರ 2 ಮಾರ್ಕ್ಸ್ ಆಗಿ ಕೇಳಿದ್ದಾರೆ. ಸೊ ದ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಡ್ಯೂ ಟು ನಂಬರ್ ಆಫ್ ಚಾರ್ಜಸ್ is equal to the vector sum of electric fields due to individual charges at that point ಅಂತ ಬರೆದ್ರೆ 1 ಮಾರ್ಕ್ ಬಂತು. ಆ್ಯಂಡ್ ವಾಟ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಚಾರ್ಜ್ ಸ್ಪೆರಿಕಲ್ ಶೆಲ್? ಅದರೊಳಗಡೆ ಯಾವಾಗಲೂ 0 ಇರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ, ಆಯಿತಾ? ಸೊ ನೆಕ್ಸ್ಟ್ ಕ್ವಶನ್, ಕ್ಯಾನ್ ಟೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಂಟರ್ಸೆಕ್ಟ್ ಈಚ್ ಅದರ್? ಜಸ್ಟಿಫೈ ಯುವರ್ ಆನ್ಸರ್. ಸೊ ಇಂಟರ್ಸೆಕ್ಟ್ ಆಗುತ್ತಾ ಇಲ್ವಾ, ಎಸ್ ಅಥವಾ ನೋ ಅಂತ ಬರೆಯೋದಕ್ಕೆ 1 ಮಾರ್ಕು, ಜಸ್ಟಿಫಿಕೇಷನ್ಗೆ 1 ಮಾರ್ಕು. ಇಂಟರ್ಸೆಕ್ಟ್ ಆಗುತ್ತಾ? ನೋ. ಯಾಕೆ ಆಗಲ್ಲ ಅಂತ ನಾನು ಇಲ್ಲಿ ಡೆಫಿನೇಷನ್ ಬರೆದಿದ್ದೀನಿ, ಫುಲ್ಲು ಬೇಕಾದರೆ ಓದಿ. ಸೊ ನಾನು ಸಿಂಪಲ್ಲಾಗಿ ಹೇಳ್ತೀನಿ. ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಈ ಥರ ಇದೆ ಅಂದ್ಕೊಳ್ಳಿ, ಓಕೆನಾ? ಇದಕ್ಕೆ ಇವಾಗ ಟ್ಯಾಂಜೆಂಟ್ ಬರೆದ್ರೆ ಈ ಪಾಯಿಂಟಲ್ಲಿ ನಾನು ಎಲೆಕ್ಟ್ರಿಕ್ ಒಂದು ಚಾರ್ಜ್ ಇಟ್ಟರೆ ಈ ಡೈರೆಕ್ಷನಲ್ಲಿ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅಂತ ಹೇಳ್ತಾರೆ ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ. ಕರೆಕ್ಟ್? ಈಗ ಅಕಸ್ಮಾತ್ ಬೈ ಗಾಡ್ಸ್ ಗ್ರೇಸ್ ಎಲ್ಲಾದರೂ ಇಂಟರ್ಸೆಕ್ಟ್ ಆಗ್ತಾ ಇದ್ದ ಪಕ್ಷದಲ್ಲಿ, ಈ ಪಕ್ಷದಲ್ಲಿ ಇವಾಗ 2 ಡಿಫ್ರೆಂಟ್ ಡೈರೆಕ್ಷನ್, ಇದಕ್ಕೆ ಟ್ಯಾಂಜೆಂಟ್ ಹಾಕಿದ್ರೆ ಈ ಡೈರೆಕ್ಷನಲ್ಲಿ ಇರುತ್ತೆ, ಈ ಕರ್ವ್ಗೆ ಟ್ಯಾಂಜೆಂಟ್ ಹಾಕಿದ್ರೆ ಈ ಡೈರೆಕ್ಷನಲ್ಲಿ ಇರುತ್ತೆ. ಕರೆಕ್ಟ್ ಅಲ್ವಾ? ಈಗ ಒಂದು ಪುಣ್ಯಾತ್ಮ ಚಾರ್ಜನ್ನ ಇಲ್ಲಿ ತೊಗೊಂಬಂದಿಟ್ರೆ ಈಗ ಈ ಚಾರ್ಜು ಇಲ್ಲಿ ಹೋಗಬೇಕಾ ನಿಮ್ಮ ಪ್ರಕಾರ? ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ದೇವ್ರಿಗೊಬ್ಬಂಗೆ ಗೊತ್ತಿರೋದು, ಆಯಿತಾ? ಯಾಕಂದರೆ ಈ ಪಾಯಿಂಟಲ್ಲಿ 2 ಡೈರೆಕ್ಷನಲ್ಲೂ ಸೈಮಲ್ಟೇನಿಯಸ್ ಆಗಿ ಆ ಚಾರ್ಜ್ಗೆ ಹೋಗೋಕ್ಕಾಗೋದಿಲ್ಲ. ಹೆಂಗೆ ಅಂದರೆ ಹೆಂಗಾಗತ್ತೆ ಗೊತ್ತಾ ಇದು? ಇವತ್ತು ಎಕ್ಸಾಂಪಲ್ April 24th, ಇವತ್ತು CET ಎಕ್ಸಾಮ್ ಇದೆ, ಇವತ್ತೇ ನಿಮಗೆ JEE ಎಕ್ಸಾಮ್ ಇದೆ. ನೀವು JEEಗೂ ಫುಲ್ ಪ್ರಿಪೇರ್ ಆಗಿರ್ತೀರಾ, CETಗೂ ಪ್ರಿಪೇರ್ ಆಗ್ತೀರಾ. ನೀವು ಈ ಪಾಯಿಂಟಲ್ಲಿದ್ದೀರಾ, ನೀವು ಇವಾಗ JEE ಎಕ್ಸಾಮ್ ಬರೀತೀರಾ, CET ಎಕ್ಸಾಮ್ ಬರೀತೀರಾ, ಹಾಗಾದರೆ ನಿಮಗೆ ಕಷ್ಟ ಅಲ್ವಾ? ಅದೇ ಥರನೇ ನಿಮ್ಮನ್ನು ಆ ಕಷ್ಟದಲ್ಲಿ ಗೌರ್ಮೆಂಟ್ ಅವರು ಸಿಗಾಕ್ಸಲ್ಲ. ಅದೇ ಥರ ಚಾರ್ಜನ್ನು ಈ ಥರ ಸಿಚುವೇಶನನ್ನು ಬರೋದಕ್ಕೆ ಬಿಡೋದಿಲ್ಲ. ಯಾಕೆ ಅಂದರೆ ನೋ ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಂಟರ್ಸೆಕ್ಟ್ ಬಿಕಾಸ್ ಆಫ್ ದಿಸ್ ರೀಸನ್. ಸೈಮಲ್ಟೇನಿಯಸ್ಲಿ 2 ಪೊಸಿಷನ್ಗೆ ಹೋಗೋಕ್ಕಾಗೋದಿಲ್ಲ ಚಾರ್ಜ್ಗೆ, ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಂಟರ್ಸೆಕ್ಟ್ ಆಗೋದಿಲ್ಲ, ಆಯಿತಾ? ಸೊ ನೆಕ್ಸ್ಟ್, ನೇಮ್ ದ ಟೈಪ್ಸ್ ಆಫ್ ಚಾರ್ಜಸ್ ಆರ್ ಅಕ್ವೈರ್ಡ್ ಬೈ ಎ ಪ್ಲಾಸ್ಟಿಕ್ ರಾಡ್ ಆ್ಯಂಡ್ ಕ್ಯಾಟ್ ಫರ್ ವೆನ್ ದೇ ಆರ್ ರಬ್ಡ್ ಅಗೇನ್ಸ್ಟ್ ಈಚ್ ಅದರ್. ಸೊ ಕ್ಯಾಟ್ ಫರ್ರು ಮತ್ತು ಪ್ಲಾಸ್ಟಿಕ್ ರಾಡ್ ರಬ್ ಮಾಡಿದ್ರೆ ಏನಾಗುತ್ತೆ? ಸೊ ದ ಪ್ಲಾಸ್ಟಿಕ್ ರಾಡ್ ವಿಲ್ ಅಕ್ವೈರ್ ಎ ನೆಗೆಟಿವ್ ಚಾರ್ಜ್. ನೆಗೆಟಿವ್ ಚಾರ್ಜ್ ಏನಕ್ಕೆ ಅಕ್ವೈರ್ ಮಾಡ್ಕೊಳ್ಳುತ್ತೆ? ಇಟ್ ವಿಲ್ ಅಕ್ವೈರ್ ಎಲೆಕ್ಟ್ರಾನ್ಸ್, ಹಾಗಾಗಿ ನೆಗೆಟಿವ್ ಚಾರ್ಜ್ ಆಗುತ್ತೆ. ವೆರಾಸ್ ದ ಕ್ಯಾಟ್ ಫರ್ ವಿಲ್ ಅಕ್ವೈರ್ ಅ ಪಾಸಿಟಿವ್ ಚಾರ್ಜ್. ಅಂದರೆ ಕ್ಯಾಟ್ ಫರ್ ಆ್ಯಕ್ಚುಲಿ ಎಲೆಕ್ಟ್ರಾನ್ಸ್ನ ಡೊನೇಟ್ ಮಾಡಿ ಪಾಸಿಟಿವ್ ಚಾರ್ಜ್ ಅಕ್ವೈರ್ ಮಾಡ್ಕೊಳ್ಳುತ್ತೆ, ಅಷ್ಟೇ, ಆಯಿತಾ? ಸೊ ಈ ವಿಡಿಯೋಗೆ ಇಷ್ಟೇ. ಸೊ ಇದೇ ಥರ ನಾನು 3 ಮಾರ್ಕ್ಸು 5 ಮಾರ್ಕ್ಸು ನಾನು ಅಟ್ಲೀಸ್ಟ್ ನಾನು ಹೇಳಿರೋ ಇಂಪಾರ್ಟೆಂಟ್ ಚಾಪ್ಟರ್ಸ್ಗಾದರೂ ಒಂದು 8 ಚಾಪ್ಟರ್ಗಾದರೂ ಫುಲ್ಲಾಗಿ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಮಕ್ಕಳೇ. ಯಾಕಂದರೆ ನನಗೆ ದಿನ ಇಡೀ ಪೇರೆಂಟ್ಸ್ ಫೋನ್ ಬರುತ್ತೆ, ಸರ್ KCET ಅಪ್ಲಿಕೇಶನ್ ಹಿಂಗೆ. ಸೊ ನನಗೆ ಟೈಮೇ ಸಿಗೋದಿಲ್ಲ ಯೂಟ್ಯೂಬಿಗೆ ಮಾಡೋದಕ್ಕೆ ಇನ್ಫ್ಯಾಕ್ಟ್. ಬಟ್ ಸ್ಟಿಲ್ ಐ ಆಮ್ ಮ್ಯಾನೇಜಿಂಗ್ ಟೈಮ್ ಇನ್ ಆರ್ಡರ್ ಟು ಮೇಕ್ ವಿಡಿಯೋಸ್ ದಟ್ ಟು
ಯಾರ್ಯಾರ ಹತ್ರ ನೋಟ್ಸೇ ಇಲ್ಲ ಅವ್ರಿಗೂ ಹೆಲ್ಪ್ ಆಗಲಿ ಅನ್ನೋ ಥರನೇ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮ್ಯಾಕ್ಸಿಮಮ್ ನಂಬರ್ ಆಫ್ ಕಂಟೆಂಟ್ನ ನಮ್ಮ ಕಡೆಯಿಂದ ನಾವು ಕೊಡ್ತೀವಿ. ಆ್ಯಂಡ್ ಕೆಮಿಸ್ಟ್ರಿನೂ ಬರುತ್ತೆ, ಮ್ಯಾಥಮೆಟಿಕ್ಸು ಬರುತ್ತೆ, ನೀಡ್ ನಾಟ್ ವರಿ. So that's it for this video, guys. This is your teacher Nagabharana signing off with a smile. I will meet you guys in the next video. Until then, have a nice day. Bye.